ಬಿಸಿ ಇದ್ರಾ? ಹಾಂ ಇಲ್ಲ ತೊಗೊಳಿ ಸರ್ ಸರಿ ಸಾರಿ ಅದು ನಿಮ್ಮದು ಕನೆಕ್ಟ್ ಮಾಡ್ಕೊಕ್ ಹೋಗಿ ಇನ್ನೊಬ್ಬರದ್ದು ಆತ್ರಿ ಅದು. ಓಕೆ, ಇರಲಿ ಬಿಡಿ. ಯಾವ್ದು ಕಾರ್ ಅದು? ನಿಸ್ಸಾನಾ? ಹಾಂ ನಿಸಾನ್ ಮೈಕ್ರಾ ಸರ್. ಮೈಕ್ರಾ? ಹಾಂ ಸರ್. ಯಾವ್ದು ಮಾಡಲು? ಮಾಡಲ್ 2011 ಸರ್, ಟಾಪ್ ಎಂಡ್ ಸರ್. 2011 ಟಾಪ್ ಎಂಡು. ಹಾಂ ಸರ್. ಓನರ್ ಎಷ್ಟಿದ್ದಾರೆ? ನಾವು ತರ್ಡ್ ಓನರ್ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಅದು 70,000 ಸಮಥಿಂಗ್ ಉಳಿದೆ ಸರ್. 70,500 ಸರ್. ಓಕೆ, ಪೆಟ್ರೋಲಾ ಡೀಸೆಲ್ ಇದು? ಪೆಟ್ರೋಲ್ ಸರ್. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ 18, 17 ಹಿಂಗೆ ಬರುತ್ತೆ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? 90% ಇದಾವೆ ಸರ್. ಸ್ಟೇಪ್ನಿ ಹೊಸದಿದೆ ಸರ್, ಯೂಸ್ ಮಾಡಿಲ್ಲ ರೀ. ಹಾಂ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಮಟ್ಟ ರನ್ನಿಂಗ್ ಇದಾವೆ? ಹಾಂ ರನ್ನಿಂಗ್ ಇದಾವೆ ಸರ್. ಇನ್ನು ಎಷ್ಟು ದಿನ ಇದಾವೆ? ಅದು 26 ಮಟ್ಟ ಇದೆ ಸರ್. ಅದು ಇನ್ಶೂರೆನ್ಸ್ ಈಗ ಮೊನ್ನೆ ಇದು ಮಾಡಿಸಿದ್ವಿ, ರಿನ್ಯೂವಲ್ ಮಾಡಿಸಿದ್ವಿ ಸರ್. ರಿನ್ಯೂವಲ್ ಆಗಿದೆಯಾ? ಹಾಂ ಸರ್. ಓಕೆ, ಕಂಡೀಷನ್ ಎಲ್ಲ ಓಕೆ ಇದೆಯಾ? ಹಾಂ ಸರ್, ಫುಲ್ ಕಂಡೀಷನ್ ಒಳಗಿದೆ ಸರ್. ಓಕೆ, ಏನು ಶೋರೂಮ್ ಇಷ್ಟ ಇದೆಯಾ ಹೊರಗಡೆ ಸರ್ವಿಸಾ? ಶೋರೂಮ್ ಹಿಸ್ಟ್ರೀಸ್ ಇಲ್ಲ ಸರ್ ಅದ್ರದ್ದು. ಎಲ್ಲ ಹೊರಗಡೆನಾ? ಹಾಂ ಹೊರಗಡೆ ಸರ್. ಓಕೆ, ಇದರಲ್ಲಿ ಅಂದರೆ 2020 ಹ್ಞೂ 20 ಮಟ್ಟ ಇದೆ ಸರ್ ಅದು. ಶೋರೂಮ್ ರೆಕಾರ್ಡ್ ಐತೆ ಸರ್ ಅದು. 20ರಿಂದ ಈ ಕಡೆ ಇಲ್ಲ ಸರ್. ಓಕೆ, ಹಾಂ. ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವೆ? ಹಾಂ ಫುಲ್ ಟಾಪ್ ಎಂಡ್ ಸರ್. 4 ಪವರ್ ವಿಂಡೋ ಸರ್. ಹ್ಞೂ ಎ ಸಿ ಎಲ್ಲ ಪವರ್ ಚೆನ್ನಾಗಿದೆ ಸರ್. ಹ್ಞೂ ಹಾಂ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಹಾಂ ಏನಿಲ್ಲ ಸರ್, ಆನ್ ಕ್ಯಾಶ್ ಸರ್. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಆಗಿದೆ, ಏನು ರೀಪೇಂಟ್ ಏನಾದ್ರು ಆಗಿದೆಯಾ? ಏನಿಲ್ಲ ಸರ್, ಒರಿಜಿನಲ್ ಪೇಂಟ್ನಲ್ಲಿ ಇದೆ ಸರ್. ಓಕೆ, ಏನೋ ಟಚ್ ಅಪ್ ಟಿಂಕರಿಂಗ್ ಕೆಲಸ ಏನಿಲ್ಲ? ಏನಿಲ್ಲ ಸರ್. ಆ ಥರ ಏನಾಗಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಹುಬ್ಳಿ ಹತ್ತಿರ ಸರ್, ವಿಲೇಜ್ ಸರ್. ಹುಬ್ಳಿ ಹತ್ರ ವಿಲೇಜು? ಹಾಂ ಸರ್. ಎಷ್ಟು ದೂರ ಆಗುತ್ತೆ, ಯಾವ ಊರು? ಹುಬ್ಳಿಯಿಂದ ಒಂದು 22 ಕಿಲೋಮೀಟರ್ ಆಗುತ್ತೆ ಸರ್. ಈ ಕಡೆ ಕುಂದಗೋಳ ಕಡೆ ಆಗುತ್ತೆ ಸರ್ ಇದು. ಕುಂದಗೋಳು? ಹಾಂ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? 240 ಹೇಳ್ತೀವಿ ಸರ್. ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, 2,40,000 ಹೇಳ್ತೀರಾ? ಇನ್ನೂ ಕಡಿಮೆ ಆಗುತ್ತೆ? ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಜಾಸ್ತಿ ಆಗಲ್ಲ ರೀ. ಹ್ಞೂ ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಸರ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಅದು ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ವ್ಯವಹಾರ ಕುಂತಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೂ ಮಾಡ್ತೀವಿ ಸ್ವಲ್ಪ ಅಂತ ಹೇಳಿದ್ದಾರೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿ ಓನರ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ, ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.